ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಸರ್. ತುಂಬ ವಿಶೇಷ ಅನ್ನಿಸ್ತಿದೆ ಈ ಪ್ರೋಗ್ರಾಮ್ ನನಗೆ. ಯಾಕೆ ಹೇಳಿ, ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಬಾಬು, ಫಸ್ಟ್ ಟೈಮ್ ಇವನ್ನ ಡೈರೆಕ್ಟ್ ಮಾಡಿದಂಥ ಬಾಬು ನನ್ನ ಸಿನಿಮಾ ಇಂಡಸ್ಟ್ರಿಗೆ ಡೈರೆಕ್ಟ್ರಾಗಿ ಪರಿಚಯ ಮಾಡಿಕೊಟ್ಟಂಥ ಡೈಲಾಗ್ ರೈಟರ್ ಆಗಿದ್ದಾಗ ತರಲೆ ನನ್ನ ಮಗ ಜಗ್ಗೇಶ್ ಅವ್ರು ಮಾಡಿರೋಂಥ ಸಿನಿಮಾ, ಅದಕ್ಕೆ ಪ್ರೊಡ್ಯೂಸ್ ಮಾಡಿದ್ರು ಇವರು. ಆ ಪಿಕ್ಚರ್ ನನ್ನ ಫಸ್ಟ್ ಡೈರೆಕ್ಟ್ರಾಗಿ ಸ್ಟಾರ್ಟ್ ಮಾಡಿ, ಅದಾದಮೇಲೆ ನಿಮಗೆಲ್ಲ ಗೊತ್ತು ತುಂಬ ಸಿನಿಮಾ ಡೈರೆಕ್ಟ್ ಮಾಡಿದೆ. ಆಮೇಲೆ ಇನ್ನೊಂದು ಕೆಲವು ವಿಷಯಗಳು ಹೇಳ್ತೀನಿ ಅಷ್ಟೇ. ವಿಷ್ಣು ಸನ್ನೆನ್ಸ್ದಾಗ ಒಂದು ಗ್ಲಿಮ್ಸ್ಗಳು ಬರುತ್ತೆ, ಅದನ್ನು ಹೇಳ್ತೀನಿ. ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು ವಿಷ್ಣು ಸರ್ ಸಿನಿಮಾ, ಅದು ನಾಗರ ಹಾವು. ನಾನಿನ್ನೂ ಚಿಕ್ಕ ಹುಡುಗ, ಅದು ಹೆಂಗೆ ಜ್ಞಾಪಕ ಐತೆ ಅಂದರೆ, ನಮ್ಮಮ್ಮ ಇನ್ನೊಂದು ಸಿನಿಮಾ ಕರ್ಕೊಂಡೋಗಿದ್ರು ವಿಷ್ಣು ಸರ್ ಸಿನಿಮಾಗೆ. ಅಲ್ಲಿ ನಾನು ಥಿಯೇಟ್ರಲ್ಲಿ ಅಮ್ಮ ಅಮ್ಮ ರಾಮಾಚಾರಿ ರಾಮಾಚಾರಿ ಅಂತ ಕೂಗ್ತಾ ಇದ್ನಂತೆ. ಅಂದರೆ ನಾನು ಅವಾಗ ಗೊತ್ತಾಯಿತು ನನ್ನ ಫಸ್ಟ್ ಸಿನಿಮಾ ರಾಮಾಚಾರಿ ವಿಷ್ಣು ಸರ್ ನೋಡಿರೋದು ಅಂತ. ನೋಡಿ, ಅದೇನೋ ಗೊತ್ತಿಲ್ಲದೇನೋ ಅವರ ಬರ್ತ್ಡೇನೂ ಹಂಚ್ಕೊಂಡಿದ್ದೀನಿ. ನಾನು ಹುಟ್ಟಿದ್ದು ಸೆಪ್ಟೆಂಬರ್ 18. ಯಾವಾಗ ಬರ್ತ್ಡೇ ಮಾಡ್ಬೇಕಾದ್ರು ನಾನು ಅವ್ರಿಗೆ ಸಿಕ್ಕಿದಾಗೆಲ್ಲ ಹೇಳ್ತಿದ್ದೆ, ಸರ್ ನಾವು ಒಂದ್ಸತಿ ಇಬ್ಬರು ಸೇರಿ ಬರ್ತ್ಡೇ ಮಾಡಬೇಕು ಅಂದಾಗ, ನಾವು ಸೇರೋ ದಿನ ಎಲ್ಲ ಬರ್ತ್ಡೇ ಬಿಡಿ ಅನ್ನೋರು. ತುಂಬ ಸತಿ ಅವ್ರ ಮನೆಗೆ ಹೋಗ್ತಿದ್ದೆ. ಏನಂದರೆ ಅವ್ರ ಮಾತುಗಳು ಕೇಳಬೇಕು. ಅವರು ತುಂಬ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್, ನಿಮ್ಗೆ ಗೊತ್ತಾ? ಸಿಕ್ಕಾಪಟ್ಟೆ ಅದ್ಭುತವಾದ ಮಿಮಿಕ್ರಿ. ಎಲ್ಲರನ್ನು ಹೆಂಗೆ ಮಿಮಿಕ್ರಿ ಇಮಿಟೇಟ್ ಮಾಡೋರು ಅಂದರೆ, ನಾನು ಹಿಂಗೆ 1 hour ನೋಡ್ತಾ ಅವ್ರನ್ನ ಕೂತ್ಕೊಂಡ್ಬಿಡ್ತಿದ್ದೆ, ಅಷ್ಟು ಚೆನ್ನಾಗಿ ಮಾಡೋರು ಅವರು. ಅದ್ರ ಮಧ್ಯದಲ್ಲಿ ಒಳ್ಳೆ ಡೈಲಾಗ್ ಹೇಳೋರು ನಿಜವಾಗ್ಲು. ಏನಂದರೆ ಎಷ್ಟು ಚೆನ್ನಾಗಿತ್ತಂದರೆ, ಅದೆಲ್ಲ ಗೊತ್ತಿರ್ಬೋದು ನಿಮಗೆ, ಭಾಳ ಫೇಮಸ್ ಡೈಲಾಗು. ಒಬ್ಬ ಮನುಷ್ಯನಿಗೆ ಯೋಗ ಬರುತ್ತೆ, ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇರಬೇಕು. ಯೋಗ್ಯತೆ ಎರಡೂ ಇದ್ರೇ ಈ ಸಿನಿಮಾ ರಂಗದಲ್ಲಿ ಜನ ಚಪ್ಪಾಳೆ ತಟ್ಟೋದು ಅಂತ. ಅದಾದಮೇಲೆ ಇನ್ನೊಂದು ವಿಷಯ ಹೇಳೋರು, ಅವನ್ನ ಸಂಪೂರ್ಣ ಒಪ್ಕೊಳ್ಳಿ, ಅವನ್ನ ನಿಮ್ಮ ಸಂಪೂರ್ಣವಾಗಿ ಅಪ್ಕೊತಾನೆ ಅಂತ. ಅದೇ ವಿಷ್ಣು ಸರ್ ಅವರು. ಆಮೇಲೆ ಸರ್ ನೀವು ಯಾವಳು ಹೇಳ್ತಿದ್ರಲ್ಲ ಸರ್, ಅದೇನು ಜೋಶ್ ಮೇಲೆ ಮಾಡಿ ಕೆಲಸ. ಹೋಶ್ ಅವ್ರ ಜೋಶ್ ಅಲ್ವಾ? ಏನಂದರೆ ಸ್ಟ್ರೆಸ್ ಮಾಡ್ಕೊಂಡು ಸಿನಿಮಾ ಮಾಡಬೇಡಿ, ಖುಷಿಯಾಗಿ ಸಿನಿಮಾ ಮಾಡಿ ಅಂತ ಎಲ್ಲರನ್ನೂ ಖುಷಿಯಾಗಿಡೋರು. ಒಂದೇ ಒಂದು ಭಾಳ ವಿಶೇಷ ನನಗೆ ಯಾವಳು ಅನ್ಸೋದೇನೆಂದರೆ, ಸಿನಿಮಾಲಿ ಆಡಿಯನ್ಸ್ ಹೋಗಿ ಪಿಕ್ಚರ್ ನೋಡಿ ಒಬ್ಬ ಸ್ಟಾರಿಗೆ ಅಭಿಮಾನಿ ಆಗ್ತಾರೆ, ಅದು ಮಾಮೂಲಿ. ಬಟ್ ಇವ್ರ ವಿಶೇಷ ಏನು ಅಂದರೆ, ಇವ್ರ ಜೊತೆ ಪಿಕ್ಚರ್ ಮಾಡಿರೋ ಪ್ರೊಡ್ಯೂಸರ್ ಎಲ್ಲರೂ ಫ್ಯಾನ್ಸೇ ಇವ್ರಿಗೆ. ಆಮೇಲೆ ಇಲ್ಲಿ ನಿಮ್ಮ ಬಗ್ಗೆ ಒಂದು ವಿಶೇಷ ಹೇಳಬೇಕು ಅಂದರೆ, ನನ್ನ ಲೈಫಲ್ಲಿ ನೋಡಿಲ್ಲ ಒಬ್ಬ ಕಟೌಟ್ಗೆ ನೀವು ಹಾಕ್ತಿದ್ದಂಥ ಇದಿದೆಯಲ್ಲ ಹಾರಗಳು, ಯಾರಿಗೂ ಹಾಕಿಲ್ಲ. ಅದು ಯಾವಳು ಅವ್ರ ಕಟೌಟ್ ಅಂದ್ರೇ ಆ ಥರ ಮೇಲಿಂದ ಕೆಳಗಡೆಯವ್ರಿಗೆ ಹಾರ ಹಾಕಿ ಸಂಭ್ರಮಿಸ್ತಾ ಇದ್ರಿ. ಅವ್ರ ಹಾಡು ಅವ್ರು ಅದೇ ಥರ ಬದುಕಿದ್ರು. ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ತಗ್ಗುವಾಳಲ್ಲ, ತಲೆ ತಗ್ಗಿಸಿ ಬಾಳಲ್ಲ, ಈ ರಾಮಾಚಾರಿ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ. ರೋಮಾಂಚನ ಆಗುತ್ತೆ ಆ ಸಿನಿಮಾ ನೆನೆಸ್ಕೊಂಡ್ರೆ, ಅವರ ಪರ್ಫಾರ್ಮೆನ್ಸ್ ನೆನೆಸ್ಕೊಂಡ್ರೆ. ಭಾಳ ತುಂಬ ಖುಷಿ ಅನ್ನಿಸ್ತು ಈ ಪ್ರೋಗ್ರಾಮ್ ಬಂದು. ಎಲ್ಲದಕ್ಕಿನ್ನ ಕೋಟಿಗೊಬ್ಬ ಪಿಕ್ಚರಲ್ಲಿ ನಮ್ಮ ಶ್ರೀಮತಿಯವರು ಆ ಪಿಕ್ಚರಲ್ಲಿ ಮಾಡಿರೋದು ಇನ್ನೊಂದು ವಿಶೇಷ. ಮತ್ತೆ ಅದು ರಿಲೀಸ್ ಮಾಡ್ತಿರೋದು ಇನ್ನೊಂದು ವಿಶೇಷ. ಅವ್ರ ಸಿನಿಮಾಗಳೆಲ್ಲ ಅವಾಗವಾಗ ರಿಲೀಸ್ ಆಗ್ತಾನೆ ಇರಬೇಕು. ನಾಗರಾವ್ ಮತ್ತೆ ಬರಬೇಕು ಅಲ್ವಾ? ಎಲ್ಲ ಬರ್ತಾನೆ ಇರಬೇಕು. ಇವತ್ತಿಗೂ ಹಂಗಂದ್ರೆ ಆ ಕ್ರೇಜೇ ಬೇರೆ. ಲಯನ್ನೇ ಥ್ಯಾಂಕ್ ಯು. ತುಂಬ ಸಂತೋಷ ಆಯಿತು ಈ ಒಂದು ಸಂದರ್ಭ ಸಿಕ್ಕಿ ಅವ್ರ ಬಗ್ಗೆ ನೆನೆಸ್ಕೊಳ್ಳೋ ಒಂದು ಅವಕಾಶ ಮಾಡಿಕೊಂಡಂಥ ಬಾಬು ಅವರಿಗೆ ತುಂಬ ಥ್ಯಾಂಕ್ಸು. ಈಗ ಅವ್ರು ಎಂಥ ಅಭಿಮಾನಿ ಅಂದರೆ, ಅವ್ರ ಹೆಸರಲ್ಲೇ ಪಿಕ್ಚರ್ ಮಾಡ್ತೀರಿ. ಅವರಿಗೆ ಕೊಟ್ಟಿರೋ ಟೈಟ್ಲಲ್ಲೇ ಭಾರ್ಗವ ಅಂತ. ನಾನು ಹೇಳಿದೆ, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಮತ್ತು ಅವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ, ಒಳ್ಳೇದಾಗತ್ತೆ ಈ ಪಿಕ್ಚರ್ಗೆ ಅಂತ. ಮತ್ತೆ ನಾಗಣ್ಣ ಅವರಿಬ್ಬರು ಕಾಂಬಿನೇಷನಲ್ಲಿ ಭಾರ್ಗವ ಅಂತ ಮಾಡ್ತಾ ಇದ್ದೀವಿ. ಒಳ್ಳೇದಾಗಲಿ ಬಾಬು ಅವರೇ, ಎಲ್ಲರಿಗೂ ಒಳ್ಳೇದಾಗಲಿ. ನಿಮ್ಗೆಲ್ಲರಿಗೂ ತುಂಬ ವಿಶೇಷವಾದ ವಿಷಯ ಹೇಳಿದ್ರಿ ನೀವು. ಭಾಳ ಆಶ್ಚರ್ಯ ಅನ್ನಿಸ್ತು ವಿಷ್ಣು ಸರ ವಾಚ್ ಕೊಟ್ಬಿಟ್ಟು ಆಶೀರ್ವಾದ ಮಾಡಿದ್ದು. ಆ ಥರ ತುಂಬ ವಿಷಯ ಇದೆ ಅವ್ರದ್ದು. ಅದು ಹೇಳ್ತಾ ಕೂತ್ರೆ ಇನ್ನೊಬ್ರು ಒಂದಷ್ಟು ಜನ ಹೇಳಲಿ ಅಂತ ನಾನೇ ಹೇಳ್ತಾ ಇರ್ತೀನಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ. ಒಳ್ಳೇದಾಗಲಿ ಎಲ್ಲರಿಗೂ, ನಿಮಗೆಲ್ಲರಿಗೂ ಒಳ್ಳೇದಾಗಲಿ. ಎಲ್ಲ ಹಿಂಗೆ ನಗನಕ್ಕೊಂಡಿರಿ, ಖುಷಿಯಾಗಿ, ತಲೆ ಕೆಡಿಸ್ಕೊಂಬಿಡಿ, ಯೋಚನೆ ಮಾಡಬೇಡಿ. ಓಕೆ, ಹ್ಯಾಪಿಯಾಗಿರಿ. ಖುಷಿಯಾಗಿದ್ರೆ, ಲಕ್ಷ್ಮಿ ಇದ್ರೆ ಖುಷಿ ಬರ್ತಾಳೆ ಅಂದರೆ
ಖುಷಿಯಾಗಿದ್ದರೆ ಲಕ್ಷ್ಮಿ ತಾನಾಗ್ತಾನೆ ಬಂದೇ ಬರ್ತಾಳೆ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.